ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಒಂದು ಮುಖ್ಯವಾದ ಒಂದು ಪ್ಲೇಸ್ ತೋರಿಸ್ಬೇಕು ಅಂತ ಹೊಡ್ತಾ ಇದ್ದೀನಿ. ಅದು ಸ್ವರ್ಗ ಅಂತ ಹೇಳ್ಬೋದು. ಇದು ಕನಕಪುರ ರೋಡಲ್ಲಿರುವಂಥ ಪಿರಮಿಡ್ ವ್ಯಾಲಿ ಅಂತ. ಇದು ಒಂದು ನೇಚರ್ ಜೊತೆಯಲ್ಲಿ ಇರುವಂಥ ಒಂದು ಪ್ಲೇಸ್. ಇದು ಸುತ್ತು ಕಾಡು ಸೆಂಟ್ರಲ್ ಇದಿರುವಂಥದ್ದು. ತುಂಬ ಅದ್ಭುತವಾದ ಒಂದು ಪ್ಲೇಸ್ ಇದು. ಮೆಡಿಟೇಷನ್ಗೆ, ಒಂದು ಪೀಸ್ ಆಫ್ ಮೈಂಡ್ಗೆ 100% ಹೇಳ್ತೀನಿ. ಸಿಟಿಯಲ್ಲಿ ಒಂದು ಈ ವರ್ಕ್ ಪ್ರೆಸರು, ಬ್ಯುಸಿ ಲೈಫಲ್ಲಿ ಇಂಥ ಟೈಮಲ್ಲಿ ಒಂದ್ಸಲ ಒಂದು ವಿಸಿಟ್ ಇಲ್ಲಿ ಹಾಕಿದ್ರಿ ಅಂದರೆ ಏನು ಟೆನ್ಷನ್ನೇ ಇರಲಿ ಎಲ್ಲನೂ 100% ರಿಲೀಸ್ ಆಗುತ್ತೆ. ಇದರ ವಿಶೇಷತೆ ಏನಂದರೆ, ಈ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ತುಂಬ ಬ್ಯುಸಿಯಾಗಿರ್ತಾರೆ, ಇಲ್ಲಾಂದರೆ ತುಂಬ ಟೆನ್ಷನಲ್ಲಿರ್ತಾರೆ. 24 hours ಟೆನ್ಷನಲ್ಲಿರ್ತಾರೆ. ಅಂಥವರು ಒಂದ್ಸಲಿ ಬಂದು ಇಲ್ಲೊಂದು ವಿಸಿಟ್ ಆಗಿಬಿಟ್ಟು ಹೋದರೆ, ವೀಕ್ಲಿ ಒನ್ಸು, ನಮ್ಮ ಬೆಂಗಳೂರಿಂದ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೀವೇ ನೆಕ್ಸ್ಟ್ ನನಗೆ ಥ್ಯಾಂಕ್ಸ್ ಹೇಳ್ತೀರ. ಅಷ್ಟು ಪ್ರಶಾಂತವಾಗಿ, ಅಷ್ಟು ಸುಂದರವಾಗಿ, ಒಂದು ಗ್ರೀನಾಗಿ, ಏನೋ ಒಂದು ಅಲ್ಲಿ ಹೋದರೆ ಸಾಕು ನಿಮಗೆ ಒಂದು ಸ್ವರ್ಗದಲ್ಲಿ ಕಾಲಿಟ್ಟಂಗಿರುತ್ತೆ ನಿಮಗೆ. ದಯವಿಟ್ಟು ಒಂದ್ಸಲಿ ವಿಸಿಟ್ ಹಾಕಿ. ಇದ್ರ ಬಗ್ಗೆ ನಾನು ಇವಾಗ ವಿವರವಾಗಿ ನಿಮಗೆ ಇವಾಗ ತೋರಿಸ್ತೀನಿ. ಇದು 2003 ಶುರುವಾಗಿದ್ದಂಥದ್ದು. ಇದು ನನಗೆ ಹೆಂಗೆ ಪರಿಚಯ ಆಗಿದ್ದಂದರೆ, ನಾನು ನಮ್ಮ ಗುರುಗಳ ಹತ್ರ ಇದ್ದಾಗ ನಮ್ಮದೊಂದು ಪ್ರೋಗ್ರಾಮ್ ನಡೀತು. ಇಲ್ಲೊಂದು 10 days ಸ್ಟೇ ಮಾಡಿದ್ವಿ. ನಂದು ಫಸ್ಟ್ ಮೆಡಿಟೇಷನ್ನು ನಾನು ಸ್ಟಾರ್ಟ್ ಮಾಡಿದ್ದು ಈ ಸ್ಪಿರಿಚುವಾಲಿಟಿ. ಅದು 2009 ನಾನು ಶುರು ಮಾಡಿದ್ದು ಇಲ್ಲಿ. ಆವತ್ತಿನಿಂದ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಇಲ್ಲಿ ಬಂದು ಫುಲ್ ನೈಟ್ ಮೆಡಿಟೇಷನ್ ಇರುತ್ತೆ ಈ ಪಿರಮಿಡ್ ವ್ಯಾಲಿಯಲ್ಲಿ. ಇದರಲ್ಲಿ ವಿಶೇಷತೆ ಏನಂದರೆ, ಈ ಒಳಗಡೆ ಒಂದು ಇದೆ ನೋಡಿ, ಈ ರೌಂಡ್, ಇದು ಸೆಂಟ್ರಲ್ ಇದು ಮಾಡಿದ್ದಾರೆ ನೋಡಿ. ಇದು ನೀವು ಫುಲ್ ಮೌನ್ ದಿವಸ, ಹುಣ್ಣಿಮೆ ದಿವಸ ಬಂದು ಇಲ್ಲೇನಾದರೂ ಒಂದು ನೈಟ್ ಮೆಡಿಟೇಷನ್ ಮಾಡಿದ್ರೆ 1 ತಿಂಗಳು ಫುಲ್ಲು ನೀವು ಒಳ್ಳೆ ಎನರ್ಜಿಯಲ್ಲಿರ್ತೀರ. ಅಷ್ಟು ಸುಂದರವಾಗಿರುತ್ತೆ. ಅದು ಫಸ್ಟ್ ಟೈಮ್ಗೆ ನಿಮ್ಗೆ ಆ ಫೀಲಿಂಗು, ಆ ಚೇಂಜಸ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ಬಂದು ರೀಚ್ ಆಗಿದ್ದೀವಿ. ಬನ್ನಿ ಒಳಗಡೆ ಹೋಗಿ ಏನು ಅಂತ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪಿರಮಿಡ್ ವ್ಯಾಲಿ. ಇದು ಎಂಟ್ರೆನ್ಸ್ ಗೇಟು. ಆ್ಯಕ್ಚುಲಿ ಮೇನ್ ರೋಡಿಂದ ಒಂದು 2 ಕಿಲೋಮೀಟರ್ ಇರುತ್ತೆ ಒಳಗಡೆಗೆ. ಇದನ್ನು ನಿರ್ಮಿಸಿದವರು ಪತ್ರಿಜಿ ಅಂತ. ಅವರು ಧ್ಯಾನದಲ್ಲಿ ತುಂಬ ಹೈ ಲೆವೆಲಲ್ಲಿ ತುಂಬ ಪವರ್ಫುಲ್ ಆದ ವ್ಯಕ್ತಿ. ಅವ್ರ ಹತ್ರ ನಾನು ಅವ್ರ ಕ್ಲಾಸಸ್ಸನ್ನು ಸುಮಾರು ಅಟೆಂಡ್ ಮಾಡಿದ್ದೀನಿ. ಅವರ ಮಾತಾಗಲಿ, ಅವರ ಎನರ್ಜಿ ಆಗಲಿ, ಅವ್ರ ಎದುರುಗಡೆ ಕೂತ್ಕೊಂಡಿದ್ರೇ ನಮಗೇನು ಬೇರೆ ಏನು ಜ್ಞಾಪಕ ಇರಲ್ಲ. ಅವ್ರ ಮಾತು ಏನೋ ಒಂದು ಬೇರೆ ಪ್ರಪಂಚದಲ್ಲಿ ಇದ್ದಂಗೆ ಇರುತ್ತೆ ಅದೆಲ್ಲ. ಇದು ಮ್ಯಾಪ್ ಅದರದ್ದು. ಇಲ್ಲಿ ರಿಸೆಪ್ಷನ್ ಇರುತ್ತೆ. ನಿಮ್ಗೇನೋ ಇದರಲ್ಲಿ ಹೇಳ್ಬೋದು. ಇನ್ನು ಮಕ್ಕಳೆಲ್ಲ ಆಟ ಆಡೋದಕ್ಕೆ ಪ್ಲೇಸ್ ಇರುತ್ತೆ. ಮತ್ತು ಇಲ್ಲೆಲ್ಲ ಲೈಟಾಗಿ ಮ್ಯೂಸಿಕ್ ಹೋಗ್ತಾ ಇರುತ್ತೆ. ಒಂಥರ ಶಾಂತವಾಗಿರುತ್ತೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ತುಂಬ ಸುಂದರವಾಗಿ. ಇಲ್ಲಿ ಸ್ವಲ್ಪ ಮುಂದೆ ಬರ್ತಾ ಒಂದು 200 ಮೀಟರ್ ಬಂದ ತಕ್ಷಣ ಇಲ್ಲಿ ಒಂದು ಲೇಕ್ ಇದೆ. ಬೋಟಿಂಗ್ ಎಲ್ಲ ಇದೆ. ಫ್ಯಾಮಿಲಿ ಎಲ್ಲ ಮಕ್ಕಳೇನಾದರೂ ಬಂದರೆ ಒಳ್ಳೆ ಬೋಟಿಂಗ್ ಎಲ್ಲ ಇದು ಮಾಡ್ಬೋದು. ಆದರೆ ಚಿಕ್ಕ ಮಕ್ಕಳು 8 years ಒಳಗಡೆ ಇರೋರಿಗೆ ಅಲೋ ಇಲ್ಲ. ಪಿರಮಿಡ್ ಒಳಗಡೆ ಇಲ್ಲೆಲ್ಲ ಆಟ ಆಡ್ಬೋದು ಆರಾಮಾಗಿ. ಮಕ್ಕಳಿಗೆ ಒಳ್ಳೆ ಪ್ಲೇಸ್ ಇದೆ. ಇದು ವಾಕಿಂಗ್ ಪ್ಲೇಸು. ಇದು ಮೇನು ಇಲ್ಲಿ ರೈಟಲ್ಲಿ ಕಾಣ್ತಾ ಇದೆ ನೋಡಿ, ಅದು ಪಿರಮಿಡ್ ವ್ಯಾಲಿ. ಅಲ್ಲೊಂದು ಬುದ್ಧ ಸ್ಟ್ಯಾಚು ಇದೆ, ತುಂಬ ದೊಡ್ಡದಾಗಿ, ಒಂದು 10 feet ಹೈಟಲ್ಲಿ. ಇದು ಚಿಕ್ಕದೇನಲ್ಲ, ಒಂದು 35 ಎಕರೆಯಲ್ಲಿ ಮಾಡಿರುವಂಥದ್ದು. ಇದು ಫುಲ್ ಗ್ರೀನ್ ಪ್ಲೇಸು, ಸುತ್ತು ಕಾಡಿದೆ.
ಸೆಂಟ್ರಲ್ಲಿ ಇದು ಇರುವಂಥದ್ದು. ಪ್ರತಿಯೊಂದು ಜಾಗನ ಇವರು ಗ್ರೀನಾಗಿ ಬೆಳೆಸಿ, ಒಂಥರ ಮರ ಗಿಡಗಳೆಲ್ಲ ಬೆಳೆಸಿ ತುಂಬ ಪ್ರಶಾಂತವಾಗಿ ಮಾಡಿದ್ದಾರೆ. ಎಷ್ಟೇ ಜನ ಬಂದರೂ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲಿ ವಿಶೇಷವೇನೆಂದರೆ ಇಲ್ಲಿ 2 ಟೈಮ್ಸ್ ಅನ್ನದಾನ ನಡೀತಾ ಇರುತ್ತೆ. ಮಧ್ಯಾಹ್ನ ಒಂದು ಟೈಮು, ಈವ್ನಿಂಗ್ ಒಂದು ಟೈಮು. ಮಧ್ಯಾಹ್ನ 1 o'clock 2 o'clock ಈವ್ನಿಂಗ್ 7 8 ನಡೀತಾ ಇರುತ್ತೆ. ಎಲ್ಲ ಏನೂ ಇಲ್ಲ, ಫುಲ್ ಫ್ರೀ. ಎಷ್ಟು ಜನ ಬಂದರೂ ಊಟ ಹಾಕ್ತಾರೆ. ಊಟ ಅಂತೂ ಆಂಧ್ರ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು ಒಂದು 9 ವರ್ಷದಿಂದ ನಾನು ತಿಂಗಳಿಗೊಂದ್ಸಲಿ ಹೋಗೇ ಹೋಗ್ತೀನಿ ಕಂಪಲ್ಸರಿ. ಅಲ್ಲಿ ಹೋಗಿ ಸೇವೆ ಎಲ್ಲ ಮಾಡ್ತೀನಿ. ಅಲ್ಲಿ ಸರ್ವಿಸ್ ಮಾಡ್ಬೋದು ಫ್ರೀಯಾಗಿ. ಏನೋ ಒಂದು ಅದರಲ್ಲಿ ಒಂದು ಖುಷಿ ಕೊಡುತ್ತೆ ನನಗೆ. ಅಲ್ಲೇನಾದರೂ ಒಂದು ಸರ್ವಿಸ್ ಮಾಡ್ತಾ ಇರ್ತೀನಿ ಹೋಗಿ ತಿಂಗಳಿಗೊಂದ್ಸಲಿ. ತುಂಬ ಚೆನ್ನಾಗಿರುತ್ತೆ. ಊಟ ಅಂತೂ ಹೈಲೈಟ್ ಆಗಿರುತ್ತೆ. ನೀವು ಹೋದರೆ ಮಿಸ್ ಮಾಡ್ದಿರ ಊಟ ಮಾಡ್ಕೊಬನ್ನಿ. ಯಾವುದಾದ್ರು ಒಂದು ಟೈಮ್ ಆದರೂ ಊಟ ಮಾಡ್ಕೊ. ಇಲ್ಲಿ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಆರಾಮಾಗಿ ಬೆಳಿಗ್ಗೆ ಇಲ್ಲಿ ತಿಂಡಿ ತಿನ್ಕೊಂಡು ಹೊರಟ್ರೆ ಮನೆಯಲ್ಲಿ ಫುಲ್ ಡೇ ಎಂಜಾಯ್ ಬರ್ಬೋದು. ಖಂಡಿತ ನೀವಂತೂ ಥ್ಯಾಂಕ್ಸ್ ಹೇಳ್ತೀರಾ. ಯಾರು ಹೋಗಿ ನೋಡಿರಲ್ವೋ ಅವರೆಲ್ಲ ಒಂದು ವಿಸಿಟ್ ಆಗಿ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಖಂಡಿತ ನನಗೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಪ್ಲೀಸ್. ಓಕೆ. ಮತ್ತು ಇದು ಲೇಕು, ಅದು ಅನ್ನದಾನ ಅದು ತೋರ್ಸೋಕ್ಕೆ ಅಂತ ಆ ಕಡೆ ಹೋದೆ. ಇವಾಗ ಪಿರಮಿಡ್ ವ್ಯಾಲಿ ಒಳಗಡೆ ಹೋಗೋಣ ಹೇಗೆ ಅಂತ. ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ. ನಾನು ಹೊರಗಡೆ ತೆಗೆದು ಆಮೇಲೆ ನಿಮಗೆ ಒಳಗಡೆದು ಫೋಟೋ ಹಾಕಿ ತೋರಿಸ್ತೀನಿ. ನಾನು ಎಂಟ್ರೆನ್ಸಲ್ಲಿ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತಗೋತಾ ಇರ್ತಾರೆ ಎಲ್ಲ. ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ, ಇದು ಒಂದು 10 feet ಹೈಟಲ್ಲಿ ಇರುತ್ತೆ. ತುಂಬ ಸುಂದರವಾಗಿರುತ್ತೆ, ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ ಬುದ್ಧ ಪ್ಲೇಸ್ ಮಾತ್ರ. ತುಂಬ ನನಗೆ ಇಷ್ಟ ಆಗುತ್ತೆ ಇದಂತೂ, ತುಂಬ ತುಂಬ ಇಷ್ಟ. ಫಿನಿಶಿಂಗು ಅಷ್ಟು, ಆ ಕಲೆ ಅಷ್ಟು ಚೆನ್ನಾಗಿರುತ್ತೆ. ಇದು ಎಂಟ್ರೆನ್ಸ್. ಅಲ್ಲಿಂದ ಅದಾಗಿದ ತಕ್ಷಣ ಇಮಿಡಿಯೇಟ್ಲಿ ಪಿರಮಿಡ್ ಕಾಣಿಸುತ್ತೆ ನಮಗೆ. ಇದು ಒಂದು ಚಿಕ್ಕ ಸೈಜ್ ಏನಲ್ಲ, 160 ಅಡಿಗೆ 160 ಅಡಿ ಇದೆ. ಇದು ಹೈಟು ಬಂದು ಸೆಂಟರ್ ಪಾಯಿಂಟ್ ಹೈಟ್ ಬಂದು 102 ಅಡಿ ಇದೆ ಹೈಟು. 102 feet ಇದೆ. ಸುತ್ತು ಒಂಥರ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಇದು ಎಂಟ್ರೆನ್ಸು. ಇಲ್ಲಿ ಫೋಟೋಗೆಲ್ಲ ತೆಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಓಕೆ. ಒಳಗಡೆ ಎಲ್ಲ ಕ್ಯಾಮ್ರಾ ಹಲೋ ಇಲ್ಲ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ನಿಮಗೆ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಫಸ್ಟ್ ಮೆಡಿಟೇಷನ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ತುಂಬ ಗೈಡೆನ್ಸ್ ಕೊಡ್ತಾರೆ. ಅದನ್ನು ಅಟೆಂಡ್ ಮಾಡಿ ಆಮೇಲೆ ಹೋಗಿ ಮೇಲೆ. ಯಾಕಂದರೆ ಈ ಗೊತ್ತಿರೋರಾದರೆ ಓಕೆ, ಗೊತ್ತಿರೋರು ಕೂಡ ಒಂದ್ಸಲ ಕೂತ್ಕೊಂಡು ಅವರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಆದರೂ ಹೋಗಿ ಅವ್ರ ಹತ್ರ ಕೂತ್ಕೋತೀನಿ, ಏನೋ ಒಂದು ಹೊಸ ವಿಷಯ ತಿಳ್ಕೊಬೋದು ಅಂತ ಅಲ್ಲೇ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ತಿಳ್ಕೊಳ್ಳಿ. ಇದು ಬಂದು ಒಳಗಡೆ ನಾನು ಆ್ಯಕ್ಚುಲಿ ಕ್ಯಾಮ್ರಾ ಸೀಕ್ರೆಟಾಗಿ ತೆಗಿತಾ ಇರೋದು. ಇದು ಸೆಂಟ್ರಲ್ಲಿ ಒಂದು ಪಾಯಿಂಟ್ ಇದೆ, ನಿಮ್ಗೆ ಅದು ತೋರಿಸಿ ನೋಡಿ ಇಮೇಜಲ್ಲಿ. ಆ ಸೆಂಟ್ರಲ್ಲಿ ಇಲ್ಲೋಗಿ ಮಿಸ್ ಮಾಡ್ಕೊಂಡಿರ, ಅದೆಷ್ಟು ಜನ ಇದ್ದರೂ ಪರವಾಗಿಲ್ಲ, ವೆಯ್ಟ್ ಮಾಡಿ ಇದ್ರ ಮೇಲೆ ಹೋಗಿ ಮೆಡಿಟೇಷನ್ ಮಾಡ್ಕೊಬನ್ನಿ. ಸೀಕ್ರೆಟಾಗಿ ನಾನು ವೀಡಿಯೋ ತೆಗಿತಾ ಇರೋದು, ಕ್ಯಾಮ್ರಾ ಹಲೋ ಇಲ್ಲ ನೋಡಿ. ಒಳಗಡೆ ಎಲ್ಲ ಕೂತ್ಕೊಂಡು, ಕೆಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ದಾರೆ ಎಲ್ಲರೂ ನೋಡಿ. ಇಲ್ಲಿ ಮೇಲೆ ಸುಮಾರು ಮ್ಯಾಕ್ಸಿಮಮ್ ಒಂದು 15 ನಿಮಿಷ ಬಿಡ್ತಾರಷ್ಟೇ. ಮಿಕ್ಕಿದ ಕೆಳಗಡೆ 15 ನಿಮಿಷ ಮಾಡ್ಕೊಂಡು ಬಂದು ಆಮೇಲೆ ಮೇಲೆ ಹೋಗಬೇಕು ನೋಡಿ. ಒಂದೇ ಸಲ 5,000 ಜನ ಕೂತ್ಕೋಬೋದು ಈ ಪಿರಮಿಡ್ ಒಳಗಡೆ ಮಾತ್ರ. ಅಷ್ಟು ದೊಡ್ಡದಾಗಿರುತ್ತೆ. ನಿಜವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೇ ಆ ಎನರ್ಜಿನೇ ಅಷ್ಟು ಸುಂದರವಾಗಿರುತ್ತೆ. ಆಮೇಲೆ ಅದು ಮುಗಿಸ್ಕೊಂಡು ಒಳಗಡೆ ಬಂದ ತಕ್ಷಣ ಇಲ್ಲಿ ಶಾಪಿಂಗ್ ಇರುತ್ತೆ. ಶಾಪಿಂಗ್ ನಿಜವಾಗ್ಲೂ ಒಂದು ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಇರುತ್ತೆ. ಮುಖ್ಯವಾಗಿ ಇಲ್ಲಿ ನೀವು ಈ ಮೆಡಿಟೇಷನ್ ಅಂದರೆ ಏನು, ಈ ಆಧ್ಯಾತ್ಮಿಕ ಫೀಲ್ಡ್ ಅಂದರೆ ಏನು ಅಂತ ತುಂಬ ತಿಳ್ಕೊಬೋದು. ಅದ್ರ ಬಗ್ಗೆ ಬುಕ್ಸ್ ಎಲ್ಲರೂ ಎಷ್ಟು ಜನ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸಾಧನೆ ಮಾಡಿರೋರು ಇದ್ದಾರೆ, ಅವ್ರದ್ದೆಲ್ಲ ಬುಕ್ಸ್ ಇದ್ದಾವೆ. ಮತ್ತು ಈ ಪಿರಮಿಡ್ ವ್ಯಾಲಿ ಡಿಸೈನ್ಸು, ಮನೆಗೆ ಬೇಕಾಗಿರುವಂಥ ಐಟಮ್ಸು ತುಂಬ ತುಂಬ ಸುಂದರವಾಗಿರ್ತವೆ ನೋಡಿ. ಬುದ್ಧಾಸ್ ಆಗಲಿ, ಪಿರಮಿಡ್ ಆಗಲಿ, ಮನೆಯಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಪಿರಮಿಡ್ಗಳು, ಮತ್ತು ಬುದ್ಧ ಗ್ರಾನೈಟಲ್ಲಿ ಮಾಡಿರುವಂಥ ಒಂದು ಬುದ್ಧಗಳು ವೈಟ್ ಮಾರ್ಬಲಲ್ಲಿ ತುಂಬ ಸುಂದರವಾಗಿರುತ್ತೆ. ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ಬೋದು.
ಅಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಅದು ಚೇರು. ಅದು ನೋಡ್ತಾ ಇದ್ದೆ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ. ಆಮೇಲೆ ಅಲ್ಲಿ ಮೆಡಿಟೇಷನ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ಇಲ್ಲೊಂದು ಇದು ಥರ ಬ್ರಿಡ್ಜ್ ಥರ ಹಾಕಿರ್ತಾರೆ. ಆ ಕಡೆ ಒಂದು ಪಾರ್ಕ್ ಇದೆ, ಪಾರ್ಕ್ ಹೋಗೋದಕ್ಕೆ ನೋಡಿ ಲೇಕ್ ಇದು ಮಳೆ ಸೀಸನಲ್ಲಿ ಮಾತ್ರ ಅಲ್ಲಿ ವಾಟರ್ ಫುಲ್ ಇರುತ್ತೆ. ಆವಾಗ ಒಂದು ಸಖತ್ತಾಗಿರುತ್ತೆ ಮಾತ್ರ. ಅದು ಒಂದು ಪ್ರಶಾಂತವಾದ ಜಾಗ ಇದು. ಇನ್ನೂ ಇದು ಒನ್ ಡೇ ಕಂಪಲ್ಸರಿ ಹೋದರೆ ನೀವು ಪ್ಲ್ಯಾನ್ ಮಾಡಿಕೊಂಡು ಒನ್ ಡೇ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಬನ್ನಿ. ಈವ್ನಿಂಗ್ ಲಾಸ್ಟ್ 7 to 8 ಅನ್ನದಾನ ಇದೆಲ್ಲ, ಅನ್ನದಾನ ಮುಗಿಸ್ಕೊಂಡು ನೀವು ಮನೆಗೆ ಓಡ್ಬೋದು, ಆರಾಮಾಗಿ ಮನೆಗೆ ರೀಚ್ ಆಗ್ಬೋದು. ನಿಮ್ಮದಾಗಿ ಬಂದು ಆರಾಮಾಗಿ ಮನೆಯಲ್ಲಿ ಮಲ್ಕೋಬೋದು. ಅಷ್ಟೇ ಚೆನ್ನಾಗಿದೆ ನೋಡಿ ಇದು. ಇಲ್ಲಿ ಉಳ್ಕೊಳ್ಳೋದಕ್ಕೆಲ್ಲ ಫೆಸಿಲಿಟಿ ಇದೆ. ಇಲ್ಲಿ ಎಷ್ಟು ಜನ ಬಂದರೂ ಯಾರ ರೇಂಜಲ್ಲಿ ಬೇಕಾದರೂ ಇದ್ದಾವೆ. ಅದು ಒಂದು 500 ಹಿಡಿದು ನಿಮಗೆ 5000ವರೆಗೂ ಇದ್ದಾವೆ. ಒಳ್ಳೆ ಐಫೈ ಬಂಗ್ಲಾಗಳಿದ್ದಾವೆ, ಇಂಡಿಪೆಂಡೆಂಟ್ ಹೌಸಸ್ ಇದ್ದಾವೆ, ಫ್ಲ್ಯಾಟ್ಗಳ ಥರ ಸಿಂಗಲ್ ರೂಮು, ಡಬಲ್ ಬೆಡ್ರೂಮ್ಸ್ ಎಲ್ಲ ಇದ್ದಾವೆ. ಎಲ್ಲ ಐಫೈ ರೇಂಜೆಲ್ಲ ಇದ್ದಾವೆ. ಇದು ನೋಡಿ ಕ್ಯಾಂಟೀನು, ಪೇಯ್ಡ್ ಕ್ಯಾಂಟೀನು. ಇದು ಇವಾಗ ಅನ್ನದಾನಕ್ಕೆ ಬಂದಿದ್ದೀನಿ ನಾನು. ಅನ್ನದಾನಕ್ಕೆ ಬಂದು ಈ ಥರ ನಾವು ತಟ್ಟೆ ತಗೊಂಡು ಕ್ಯೂವಲ್ಲಿ ನಿಂತ್ಕೋಬೇಕು. ಅದೇ ನೋಡಿ ಇವಾಗ ನಾನು ಹಾಕ್ತಾಯಿದ್ದೆ. ಫಸ್ಟ್ ಪಾಯಸ, ಆಮೇಲೆ ಉಪ್ಪಿನಕಾಯಿ ಹಾಕ್ತಾರೆ. ಆ್ಯಕ್ಚುಲಿ ಪಲ್ಯ ಖಾಲಿ ಆಗೋಗಿತ್ತು ನಾವು ಹೋಗೋಷ್ಟ್ರೊಳಗಡೆ. ಆ ಪಲ್ಯ ಮಾತ್ರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮಾತ್ರ. ನನಗೆ ತುಂಬ ಇಷ್ಟ ಅದು. ಅನ್ನ ಎಷ್ಟು ಬೇಕಾದರೂ ಹಾಕ್ಕೋಬೋದು, ತಿನ್ಬಿಟ್ಟು ಬಂದು ತಿರುಗಿ ಬೇಕಾದರೂ ಹಾಕ್ಕೋಬೋದು. ಸಾಂಬಾರು ಇರುತ್ತೆ, ರಸಮ್ ಇರುತ್ತೆ, ಮಜ್ಜಿಗೆ ಇರುತ್ತೆ, ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ತಾರೆ. ಅದು ಹೊಟ್ಟೆ ತುಂಬ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಎನರ್ಜಿ ಫುಡ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲೇ ಬೆಳೆಯೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಲಾಸ್ಟಲ್ಲಿ ಮರಿದಿರ ಆ ತಟ್ಟೆಯನ್ನು ನಾವೇ ತೊಳೆದು ಇಟ್ಬಿಟ್ಟು ಬರಬೇಕು. ಇವರೇ ಪತ್ರಿಜಿ ಅಂತ ಇದನ್ನು ನಡೆಸ್ತಾ ಇರುವಂಥವ್ರು. ತುಂಬ ಎಷ್ಟೋ ಜನಕ್ಕೆ ಎಷ್ಟೋ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಚೆನ್ನಾಗಿರಲಿ, ಆ ವ್ಯಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಆಮೇಲೆ ಹಿಂಗೆ ಬರ್ತಾ ಇದೆಲ್ಲ ರೌಂಡ್ ಹಾಕೋದಕ್ಕೆ ಒಂದು ದೊಡ್ಡ ಇದಿದೆ. ಈ ರೂಟಲ್ಲಿ ಏನಕ್ಕೆ ಬಂದೆ ಅಂದರೆ ನಾವು ಫಸ್ಟ್ ನಾನು ಪ್ರೋಗ್ರಾಮ್ ಮಾಡಿದ್ದು ಇಲ್ಲಿ ನಮ್ಮ 2009 ನಮ್ಮದು ಒಂದು ಹೆಚ್ಚು ಕಮ್ಮಿ ನಾನು ವರ್ಷಕ್ಕೊಂದ್ಸಲಿ ಹೋಗಿ ಅಲ್ಲಿ ಒಂದು 10 days ಸ್ಟೇ ಮಾಡ್ತಾಯಿರ್ತೀವಿ. ನಮ್ಮದು ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ವರ್ಷಕ್ಕೊಂದು 10 ಟೈಮ್ ಆದರೂ ಹೋಗಿ ಅಲ್ಲಿ ಸ್ಟೇ ಮಾಡ್ತೀವಿ, 10 days. ಅಷ್ಟು ಅದ್ಭುತವಾಗಿರುತ್ತೆ ನಮಗೆ. ಫುಲ್ ಗೊತ್ತು. ಇದು ರೂಮ್ಸು ಉಳ್ಕೊಳ್ಳೋದಕ್ಕೆ. ಇನ್ನು ಆ ಕಡೆ ಫ್ಲ್ಯಾಟ್ ಥರ ದೊಡ್ಡ ದೊಡ್ಡ ಬಂಗ್ಲಾಗಳು ಇದ್ದಾವೆ. ಮತ್ತು ಇಲ್ಲಿ ಪಾರ್ಕ್, ಮಕ್ಕಳಿಗೆ ಆಟ ಆಡೋದಕ್ಕೆ. ಇದು ಈ ಕಡೆ ಯಾರಾದರೂ ಬಂದರೆ ಉಳ್ಕೊಳ್ಳೋದಕ್ಕೆ ಚಿಕ್ಕ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ ಎಲ್ಲ ಇರುತ್ತೆ. ಒಳ್ಳೆ ಪಾರ್ಕಿಂಗು. ಮತ್ತು ಲಾಸ್ಟಲ್ಲಿ ಇದು ಎಕ್ಸಿಟ್, ಹೊರಗಡೆ ಬರೋದಿದು. ಹೊರಗಡೆ ಬಂದಿದ ತಕ್ಷಣ ಇದು ನಮಗೆ ಇದು ಫುಲ್ ಡೀಟೇಲ್ಸ್ ಅಲ್ಲಿ ಸ್ವಲ್ಪ ಹಾಕಿರ್ತಾರೆ, ಅದನ್ನು ಓದ್ಕೋಬೋದು ನಾವು. ದಯವಿಟ್ಟು ಲಾಸ್ಟಲ್ಲಿ ಹೇಳೋದೇನೆಂದರೆ ಒಂದು ವಿಸಿಟ್ ಆಗಿ. ನನಗೆ ಜ್ಞಾನೋದಯ ಆದಂಥ ಪ್ಲೇಸ್ ಅದು. ಒಂದು ಪ್ರಶಾಂತವಾಗಿ ನನಗೆ ಇವಾಗ ಬೇಜಾರಾದರೂ ನಾನು ದೇವಸ್ಥಾನಕ್ಕೆ ಹೋಗಲ್ಲ. ನಿಜವಾಗ್ಲೂ ಓಪನಾಗಿ ಹೇಳ್ಬೇಕಂದ್ರೆ ಬೇಜಾರಾದರೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು